ಇವತ್ತು ತಳವಾರ ಸಮಾಜಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರ ಮತ್ತು ಮುಖ್ಯಮಂತ್ರಿ ಬೊಮ್ಮಾಯಿಯವರ ರಾಜ್ಯ ಬಿಜೆಪಿ ಸರ್ಕಾರ 2020ರಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿತ್ತು. ಅದರಂತೆ ಇವತ್ತು 2024ರವರೆಗೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಮಧ್ಯವನ್ನು ಕೂಡ ನಮಗೆ ಸರ್ಟಿಫಿಕೇಟ್ ಕೊಟ್ಟಿದೆ. ಆದರೆ ಇವತ್ತು ಉದ್ದೇಶಪೂರ್ವಕವಾಗಿ ಏನಪ್ಪ ಅಂದರೆ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರು ಅವರು MP ಗೆದ್ದ ನಂತರ ಈ ಸಮುದಾಯವನ್ನು ಹತ್ತಿಕ್ಕೂ ಉದ್ದೇಶಕ್ಕಾಗಿ ಏಕಾಏಕಿ ಯಾದಗಿರಿ ಮತ್ತು ಕಲಬುರಗಿಯಲ್ಲಿ ಸರ್ಟಿಫಿಕೇಟ್ ತಡೆ ಹಿಡಿದ್ರು. ಕಾರಣ ಏನು ಕೇಳಿಲ್ಲ. ನಾವು ಹೇಳ್ಕತ್ತೀವಿ, ನಮ್ಮನ್ನು ತಡೆ ಹಿಡಬೇಕಾದ್ರೆ ನಿಮ್ಮ ಬಲ್ಲಿ ಏನು ದಾಖಲಾತಿಗಳು ತಂದು ತೋರಿಸಿ ತಡೆ ಹಿಡ್ರಿ. ನಾವು ಯಾರೇ ಏಟೆ ಸೂರು ದೀರ್ ಇದ್ದರೂ ಇಲ್ಲಿ ಫೈನಲ್ ಆಗೋದು ಲಾಸ್ಟಿಗೆ ಕಾನೂನು ಸಂವಿಧಾನನೇ. ನಾವು ಕಾನೂನಾತ್ಮಕವಾಗಿ ಕೇಳ್ಕತ್ತೀವಿ. ದೇಶದ ಕಾನೂನು ಇಲ್ಲ. ಇಲ್ಲಿ ಹೈದರಾಬಾದ್ ಕರ್ನಾಟಕದಾಗ ಪ್ರತ್ಯೇಕವಾಗಿ ಪ್ರಿಯಾಂಕ ಖರ್ಗೆ ಸಾಹೇಬ್ರದೇ ಒಂದು ಸರ್ಕಾರದಲ್ಲಿ ನಾವು ಅದನ್ನು ಬಿಡ್ತೀವಿ. ಇಲ್ಲ ನಮ್ಮ ಸರ್ಕಾರದಾಗ ನಿಮ್ಗೆ ಯಾರಿಗೆ ಹಕ್ಕಿಲ್ಲಲೇ, ಸ್ವಾತಂತ್ರ್ಯ ಇಲ್ಲರಲ್ಲೇ, ನಿಮಗೆ ಕೊಡಲ್ಲರಲ್ಲೇ ಅಂತ ಹೇಳಿ ಅವರು ಸೌಜನ್ಯವಾಗಿ ಕೈ ಬಿದ್ದು ಕಾಲು ಬಿದ್ದು ಅವ್ರು ಹೇಳದಲ್ಲಿ ಕರೆದು ಓಡಾಡಿ ತಿರುಗಾಡಿ ಇಟ್ಟೆಲ್ಲ ಮಾಡಿದ್ರು ಕೂಡ ಇವತ್ತು ಸೌಲಭ್ಯ ಕೊಡ್ತಾ ಇಲ್ಲ. ಅಂದರೆ 2 ವರ್ಷದಿಂದ ನಮ್ಮ ಸಮಾಜದ ಎಲ್ಲ ಮಕ್ಕಳಿಗೆ ಹಲವಾರು ರಂಗದಲ್ಲಿ ಶೈಕ್ಷಣಿಕವಾಗಿರುವಂಥ ಸೌಲಭ್ಯಗಳು ತೆಪ್ಪೋದು, ಇವತ್ತು ಮೆಡಿಕಲ್ ತೆಪ್ಪೋದು, ನವೋದಯ ಅಂತ ಶಿಕ್ಷಣ ಸಂಸ್ಥೆಯಲ್ಲಿ ಅವಕಾಶ ತೆಪ್ಪಿ ಹೋಯ್ತು, ವಿದ್ಯಾರ್ಥಿ ವೇತನ ತೆಪ್ಪಿ ಹೋಯ್ತು, ಫೆಲೋಶಿಪ್ ತೆಪ್ಪಿ ಹೋಯ್ತು. ಹೀಗೆ ರೈತರಿಗೆ ಎಲ್ಲ ಏನೆಲ್ಲ ಪರಿಶಿಷ್ಟ ಪಂಗಡ ಜಾತಿಯಲ್ಲಿ ಸಿಗುವಂಥ ಸೌಲಭ್ಯಗಳವಲ್ಲ ಅವೆಲ್ಲ 2 ವರ್ಷದಿಂದ ಅನ್ಯಾಯ ಆಗ್ಯದ. ಇದಕ್ಕೆ ಬೆಲೆ ತೆತ್ತವ್ರು ಯಾರು? ನೀವು ಹೇಳ್ರಲ್ಲ, ಕೊಡ್ಲಿಕ್ಕೆ ಬರ್ಲಿಕ್ಕೆ ದಾಖಲಾತಿ ನಿಮ್ಮ ಬಲ್ಲಿ ಇತ್ತಂದ್ರೆ ತಂದು ಕೊಡ್ರಿ ನಮಗೆ. ಅದನ್ನು ಹೇಳ್ತೀವಿ. ನೀವು ಕಾನೂನು ಬಿಟ್ಟು ನಮ್ಗೆ ಕೊಡಬೇಡ ಅಂತೇಳಿ ಹೇಳಿ ನಿಮ್ಗೆ ಕೊಡುವಂತ ಎಲ್ಲಿ ಹೇಳಿ ನಾವು ಕಾನೂನಾತ್ಮಕವಾಗಿಯೇ ಕೊಡ್ರಿ. ನೀವು ಕಲಬುರಗಿಯಲ್ಲಿ 28,800 ಜನ ತೋರಿಸಿದ್ರಲ್ಲ, 2010ರಲ್ಲಿ ಅಧ್ಯಯನ ಮಾಡಿರುವಂಥ ವರದಿ ಆಧಾರದ ಮ್ಯಾಗ ರಾಜ್ಯದಲ್ಲಿ 8,28,333 ಮಂದಿ ಅದಾರಲ್ಲ, ಅವ್ರು ಇಲ್ಲಿ ತನಕ 5 ವರ್ಷ ಕಳೆದ್ರೆ ಯಾಕೆ ಸರ್ಟಿಫಿಕೇಟ್ ಕೊಡ್ತಲಕ್ಕೆ ಆಗಲಿಲ್ಲ? ನೀವು ಯಾಕೆ ಎದುರ ಸಲಿಗೆ ನಮ್ಮನ್ನು ಇಷ್ಟೊಂದು ಹತ್ತಿಕ್ತೀರಿ? ಇಷ್ಟೊಂದು ಯಾಕೆ ರಾಜಕೀಯ ದ್ವೇಷ ನಿಮಗೆ ಇಲ್ಲಿ ತನಕ ಏನು ಹಕ್ಕು ಕೊಟ್ಟಿರಿ? ಏನನ್ನು ಮಾಡಿಲ್ಲ. ನಾವು ಸುಮ್ಮನೆ ಕತ್ತಿ ದುಡ್ದಂದು ಹೊಡಿಲಿಕ್ಕೈತೀವಿ. ನಿಮ್ಮ ಬಲ್ಲಿ ಗಾಣದ ಎತ್ತಿ ಕಟ್ಟಿ ಹೊಡೆದಂಗೆ ಹೊಡಿತೀರಿ, ಕಣ್ಣು ಕಟ್ಟಿ ಹೊಡಿಲಿಕ್ಕೈತೀರಿ ನಮಗೆ. ಇಟ್ಟೆಲ್ಲನೂ ಅನ್ಯಾಯ ಮಾಡಿನೂ ಕೂಡ ಮತ್ತು ನಮ್ಮವ್ರಿಗೆ ಡೀಲ್ ಕೊಡ್ತೀರಿ. ಅದು ತಡೆ ಹಿಡ್ರಿ, ಅದು ಹ್ಯಾಂಗಾರೆ ಮಾಡಿ ಹತ್ತಿಕ್ರಿ. ಕೊಡಲು ಕತ್ತೀವಿ. ಎಲ್ಲಿ ಕೊಟ್ಟಿರಿ? ಟಿಲ್ ಟುಡೇ 2024ರಿಂದ ಇಲ್ಲಿ ತನಕ ಒಂದೇ ಒಂದು ಸರ್ಟಿಫಿಕೇಟ್ ಕಲಬುರಗಿಯಲ್ಲಿ ಇಶ್ಯೂ ಆದ್ರೆ ನಮ್ಗೆ ಕೊಡ್ರಿ, ಅದಕ್ಕೂ ಬಿಟ್ಟು ಹೋಗ್ತೀವಿ. ಈ ರೀತಿ ಅನ್ಯಾಯ ಮಾಡಲಿಕ್ಕೆ ಉದ್ದೇಶ ಏನದ? ನಾವು ನಿಮ್ಗೆ ಇಷ್ಟೊಂದು ಸೌಜನ್ಯವಾಗಿ ಭಾಳ ಗೌರವಿತವಾಗಿ ಇಷ್ಟೆಲ್ಲ ನಿಮಗೆ ಕೇಳಿದ್ರು ಕೂಡ ನೀವು ನಮ್ಗೆ ಕೊಡ್ತಾ ಇಲ್ಲ ಅಂದರೆ ಇದರ ಅರ್ಥ ಏನು? ಅಂದ್ರೆ ನಾವು ನಮ್ಮಲ್ಲಿ ಧ್ವನಿ ಇಲ್ಲ, ನಮಗಲ್ಲಿ ರಾಜಕೀಯ ಪ್ರಜ್ಞೆ ಇಲ್ಲ, ನಮಗೇನು ಹಕ್ಕಿಲ್ಲ, ನಮಗೆ ಈ ಸಂವಿಧಾನದಲ್ಲಿ ಪಾಲಿಲ್ಲ ಅಂತಾರೆ ಹೇಳ್ರಿ. ಈ ಹೈದರಾಬಾದ್ ಕರ್ನಾಟಕದ ಏಟದ ನಾನು ಖರೀದಿ ಮಾಡೀನಿ ಅಂತ ಹೇಳಿ, ಇಲ್ಲಿ ನಾನು ಪ್ರತ್ಯೇಕ ಖಾಸಗಿ ಸರ್ಕಾರದ ಅಂತ ಹೇಳ್ರಿ. ಅದಕ್ಕಾಗಿ ಗಟ್ಟಿ ನಿರ್ಣಯ ತೊಗೊಂಡ್ವಿ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಖರ್ಗೆ ಅವರ ಕುಟುಂಬ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಹತ್ತಿಕ್ತೀವಿ ನಾವು. ಉಳಿದ ಶಾಸಕರು ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಯಾಕೆ? ಏನಾಗ್ಯದ? ಪ್ರಜಾಪ್ರಭುತ್ವ ವ್ಯವಸ್ಥೆದೊಳಗೆ ಇಷ್ಟೆಲ್ಲ ಅನ್ಯಾಯ ಆಗ್ಲಕತ್ತರು ಏನಾಗ್ಯದ ಅಂತ ಸೌಜನ್ಯಕ್ಕಾಗಿ ಒಂದು ಆ ಟೆಂಟಿಗೆ ಬಂದು ಭೇಟಿ ಆಗ್ಬೇಕಲ್ಲ. ಜಿಲ್ಲಾಧಿಕಾರಿಗಳು ಹಿಂಗೆ ಹೇಳ್ತಾರೆ, ನೀವು ಹಂಗೆ ಹೇಳ್ತೀರಿ. ಅಧಿಕಾರಿಗಳು ನಮ್ದು ಏನು ಸಮಸ್ಯೆ ಇಲ್ರಿ, ಮೇಡಮ್ ಅವ್ರು ಕರೆಸಿ ನಮ್ಗೆ ಅನಿಸ್ತಾರ, ಓಪನ್ ಹೇಳ್ತಾರ. ಆದರೂ ಅಲ್ಲಿ ಬಂದು ಹೇಳ್ತಾ ಇಲ್ಲ. ಬೆಳಗಾವಿ ಕೂಡ ಕರ್ಕೊಂಡು ಹೋದ್ರು, ಇಲ್ಲಿ ಕೂಡ ಜಿಲ್ಲಾ ಉಸ್ತುವಾರಿಗಳು ಭೇಟಿಯಾಗಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಯಾಕೆ ನಿರ್ಲಕ್ಷ್ಯ ವಹಿಸ್ತೀವಿ? ಇದೇ ರೀ ನಮ್ಮನ್ನು ಹತ್ತಿಕ್ಕೋ ಉದ್ದೇಶ. ನೀವು ಏನಾದರೂ ಕೇಳ್ರಿ, ಎಷ್ಟು ಕೇಳ್ಬೇಡ್ರಿ ಅಂತಾರೆ. ಎಷ್ಟು ಕೇಳಿದ್ರೆ ಅನಿವಾರ್ಯವಾಗಿ ರಾಜಕೀಯ ಮೀಸಲಾತಿ ಸಿಗ್ತಲ್ಲ ನಮಗೆ. ಈಗ ನಮಗೆ ಕೊಳ್ಳಾರ್ದ ನೋಡ್ಕೊಂಡ್ರಿ, ಇಲ್ಲಿ ಡಿಸ್ಟಿಕ್ದೊಳಗೆ ಎಲ್ಲ ಕಡೆಗೂ ನಾವು ಅಬೌವ್ 50-40 ಇದ್ದೀವಿ. ಹೌದು, ಇಷ್ಟೆಲ್ಲ ಇದ್ದೀವಲ್ಲ. ಅಲ್ಲಿ ನಾವು ನಿರ್ಣಯಕ್ಕೆ ಮತದಾರ ಇದ್ದೀವಿ. ಅಲ್ಲಿ ಎಲ್ಲ ಓಸು ಕ್ಷೇತ್ರಗಳು ಹೆಚ್ಚಿಗಿದ್ದಲ್ಲಿ ಏನಿದ್ದಲ್ಲಿ ಏನು ಮಾಡ್ತಾರೆ, ಅವು ಜನ ಆ್ಯಕ್ಟಿವ್ ಇದ್ದಲ್ಲಿ ಶಾಣೆ ಇದ್ದಲ್ಲಿ ಅವು ಮೀಸಲು ಕ್ಷೇತ್ರ ಮಾಡ್ತಾರೆ. ಉಳಿದ ಕ್ಷೇತ್ರಗಳು ಏನಪ್ಪ ಅಂದರೆ ಬೇರೆ ಬೇರೆ ಅದರ್ಸ್ ಕೊಟ್ಟು ಬಿಡ್ತಾರೆ. ಎಲ್ಲ ಜಿಲ್ಲೆಗಳು ಕೂಡ ಲಭ್ಯ ಇದೆ. ಕಲಬುರಗಿ ಯಾದಗಿರಿ ಮಾತ್ರ ಯಾಕೆ ಕೊಡ್ತಾ ಇಲ್ಲ? ಕಲಬುರಗಿ ಯಾದಗಿರಿ ಇವತ್ತು ತೊಂದರೆ ಆಗ್ತಿರೋದೇ ಪ್ರಿಯಾಂಕ ಖರ್ಗೆ ಸಾಹೇಬ್ರಲಿಂತ. ಮತ್ತೇನಿಲ್ಲ. ಇಲ್ಲಿ ಓಪನ್ ಸೀಕ್ರೆಟ್ ಅದ, ಓಪನ್ ಸೀಕ್ರೆಟ್ ನಮ್ಗೆ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ನಮ್ಮ ಜಿಲ್ಲಾಧಿಕಾರಿಗಳು ನಿಯಂತ್ರಣದ ಓಪನ್ ಹೇಳ್ತಾರೆ. ಅವ್ರಿಗೆ ಕೇಳಿದ್ರೆ ಎಲ್ಲ ನೋಡಿ, ಇಲ್ಲ ನಮ್ಗೆ ಪ್ರಿಯಾಂಕ ಖರ್ಗೆ ಸಾಹೇಬ್ರು ಕೊಡಬೇಡ ಅಂತಾರೆ. ಅಲ್ಲಿ ಯಾಕೆ ಎದುರು ಸಲಿಯಾಗ? ಅಲ್ಲ, ಜಿಲ್ಲಾ ಉಸ್ತುವಾರಿ ಕೊಡಬೇಡ ಅಂದರೆ ಜಿಲ್ಲಾ ಉಸ್ತುವಾರಿಗಳು ಮೀಟಿಂಗ್ ಕರೆದಿದ್ದಾರೆ. ಹಲವಾರು ಸರಿ ಅವರೇ ಕರೆದ್ರೆ ಕೊಡ್ತೀನಿ ಅಂತ ಹೇಳಿರ, ಕೊಡಲ್ಲ ಅಂತ ಹೇಳಿಲ್ಲಲ್ಲ ಅವರು. ಕೊಡಲ್ಲ ಅಂತ ಹೇಳಿಲ್ಲಲ್ಲ ನಮಗೆ ಅವರು. ಕೊಡ್ತೀವಿ ಅಂತಾರೆ, ಇವತ್ತು ಕೊಡ್ತೀವಿ. ಜನುವಿನ ಇದ್ದವ್ರು ಕೊಡ್ತಾರೆ. ನಾವು ಯಾರು ಜನುವಿನ ಇಲ್ಲ ಅವ್ರ ಬಳಿ ಹೋಗಿವಿ. ಒಂದು ಅರ್ಜಿ ಕೂಡ ಇವತ್ತು ಎಕ್ಸೆಪ್ಟ್ ಆಗ್ತಾ ಇಲ್ಲ. ನಾವು ಅರ್ಜಿ ಹಾಕಿ ಮನೆಗೆ ಹೋದ್ರೆ ಅರ್ಜಿ ರಿಜೆಕ್ಟ್ ಆಗ್ತದೆ.